ಇದು ಸರ್ವೆ ನಂಬರ್ ಇಲ್ಲ, ಸರ್ವೆ ನಂಬರ್ ಇಲ್ಲ ರೀ. ಆಮೇಲೆ ಒರಿಜಿನಲ್ ಪಾನ್ ಇಲ್ಲ, ಒರಿಜಿನಲ್ ಪಾನ್ ಇಲ್ಲ, ನೋಟಿಫಿಕೇಶನ್ ನಿಮ್ ನೋಟಿಫಿಕೇಶನ್ ನಿಮ್ಮ ಹತ್ರ ಇಟ್ಕೊಳ್ಳಿ. ಸಿ ನೋಟಿಫಿಕೇಶನ್ ಇರುತ್ತೆ. ಇವಾಗ ಸಿ ನೋಟಿಫಿಕೇಶನ್ ಯಾರು ಹಾಕಿದ್ದು? ಯಾರು ಹಾಕಿದ್ದು? ಹಾಕಿದ್ರಿ ನೀವು? ನೀವ್ಯಾರು ಗುರ್ತಿಲಿಕ್ಕೆ? ನೀವ್ಯಾರು ಗುರ್ತಿಲಿಕ್ಕೆ? ಅವ್ರು ಗುರ್ತು ಮಾಡೋದು, SIT ಅವ್ರು ಗುರ್ತು ಮಾಡೋದು. ನಮ್ಮ ನೋಟಿಫಿಕೇಶನ್ ಪ್ರಕಾರ ನೋಟಿಫಿಕೇಶನ್ ನಮ್ಗೆ ಸಂಬಂಧ ಇಲ್ಲ ರೀ. ದಾಖಲೆಗಳು ನಮ್ಮ ದಾಖಲೆಗಳಿದಾವೆ, ರೈತರ ದಾಖಲೆಗಳಿವ. ಇಲ್ಲಿ ಶ್ರೀನಿವಾಸಪುರ ತಾಲೂಕಿನ ದೊಡ್ಡಮಲ್ದೊಡ್ಡಿ ಮತ್ತು ಸುನುಗುಟ್ಟಪಲ್ಲಿ ಈ ಎರಡು ಗ್ರಾಮಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಸರ್ವೆ ನಂಬರ್ 15, ಸರ್ವೆ ನಂಬರ್ 64 ಈ ಎರಡು ನಂಬರ್ಗಳಲ್ಲಿ 120 ಮೇಲ್ಪಟ್ಟ ಕುಟುಂಬಗಳು ಈಗಾಗಲೇ 70-80 ವರ್ಷಗಳಿಂದ ಭೂಮಿಯನ್ನು ಅದ ಮಾಡಿಕೊಂಡು ತಮ್ಮ ರೈತರ ಬೆಳೆಗಳನ್ನು ಬೆಳೆದು ಇವತ್ತು ಅವರ ಕುಟುಂಬಗಳ ಜೊತೆಗೆ ಇಡೀ ದೇಶಕ್ಕೆ ಅನ್ನ ಕೊಡುವಂತ ಆಹಾರ ಉತ್ಪಾದನೆಯನ್ನು ಮಾಡಿಕೊಡುವಂತ ಒಂದು ಕೆಲಸದಲ್ಲಿದ್ದಾರೆ. ಯಥೇಚ್ಛವಾಗಿ ಇವತ್ತು ಮಾವಿನ ನಗರ ಪ್ರಸಿದ್ಧ ಶ್ರೀನಿವಾಸಪುರ ಅಂತಕ್ಕಂಥದ್ದು ಏನು ಹೆಸರಿದೆ, ಇದ್ರ ಸುತ್ತಲೂ ನೋಡಿ ಸರ್ ಮಾವಿನ ಮರಗಳಿದ್ದಾವೆ. ಒಂದು 50-60 ವರ್ಷಗಳ ಮಾವಿನ ಮರಗಳಿದ್ದಾವೆ, ಹುಣಸೆ ಮರಗಳಿದ್ದಾವೆ, ಅರಳಿ ಮರಗಳಿದ್ದಾವೆ. ಇಂಥ ಒಂದು ಪ್ರದೇಶದಲ್ಲಿ ಏಕಾಏಕಿ ನಿನ್ನೆಯಿಂದ ಅರಣ್ಯ ಇಲಾಖೆಯ ಅಧಿಕಾರಿಗಳು ಬಂದು ಈ ಒಂದು ರೈತರ ಜಮೀನಲ್ಲಿ ಇವತ್ತು ಕಲ್ಲು ಕೂಚಗಳನ್ನ, ಸಿಮೆಂಟ್ ಕೂಚಗಳನ್ನ ಹಾಕೋದ್ರ ಮುಖಾಂತರ ರೈತರ ಬೆಳೆಗಳನ್ನ ನಾಶ ಮಾಡ್ತಾ ಇದ್ದಾರೆ. ಇದು ರೈತರು ನಿನ್ನೆ ಮಧ್ಯಾಹ್ನ ನಮ್ಮ ಗಮನಕ್ಕೆ ತಂದ್ರು. ಹಾಗಾಗಿ ಇವತ್ತು ಬೆಳಗ್ಗೆ ಇಲ್ಲಿ 11-11:30 ಬಂದು ಒಂದು ಸಭೆ ಮಾಡಿದ್ವಿ. ಸಭೆ ಮಾಡಿದಂತ ಸಂದರ್ಭದಲ್ಲಿ ನಾವೇನು ಅವ್ರು ಹಾಕಿರ್ತಕ್ಕಂಥ ಕೂಚಗಳ ಮೇಲೆ ದಾಳಿ ಮಾಡ್ಲಿಕ್ಕೆ ಬಂದಿರಲಿಲ್ಲ ಸರ್. ಇದನ್ನು ಏನು ಮಾಡಬೇಕು ಅಂತೇಳಿ ನಾವು ಇಲ್ಲಿ ಒಂದು ಸಭೆಯನ್ನ ಮಾಡ್ತಾ ಇದ್ವಿ. ಸಭೆ ಮಾಡ್ತಾ ಇದ್ದಂತ ಸಂದರ್ಭದಲ್ಲಿ ಅರಣ್ಯ ಇಲಾಖೆಯ ಅಧಿಕಾರಿಗಳು ಬಂದು ಇವತ್ತು ರೈತರ ಮೇಲೆ ಗೂಂಡಾಗಿರಿ ಮಾಡುವಂತ ಒಂದು ಕೆಲಸಕ್ಕೆ ಅವರು ಕೈ ಹಾಕ್ತಾ ಇದ್ದಾರೆ. ಇದು ಕರ್ನಾಟಕ ಪ್ರಾಂತ ರೈತ ಸಂಘ ಕೋಲಾರ ಜಿಲ್ಲಾ ಸಮಿತಿ ತೀವ್ರವಾಗಿ ಖಂಡನೆ ಮಾಡ್ತಾ ಇದೆ ಸರ್. ಇವತ್ತು ಕರ್ನಾಟಕ ರಾಜ್ಯದಲ್ಲಿ SIT ಕಮಿಟಿ ರಚನೆ ಆಗಿದೆ. ಇದು ಸುಪ್ರೀಂ ಕೋರ್ಟಿನ ಆದೇಶ ರಾಜ್ಯ ಸರ್ಕಾರಕ್ಕೆ. ಅದಾದ ನಂತರ ಜಿಲ್ಲಾ ಮಟ್ಟದಲ್ಲಿ SIT ಕಮಿಟಿ ರಚನೆ ಆಗಿದೆ. ಅದಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳು ಅಧ್ಯಕ್ಷರಾಗಿದ್ದಾರೆ. ಅದಕ್ಕೆ ಕಂದಾಯ ಇಲಾಖೆ, ನೀರಾವರಿ ಇಲಾಖೆ, ಅರಣ್ಯ ಇಲಾಖೆ ಜಂಟಿಯಾಗಿ ಆ SIT ಕಮಿಟಿ ಅವರಿದ್ದಾರೆ. ಇದುವರೆಗೂ ಕೂಡ ಶ್ರೀನಿವಾಸಪುರದಲ್ಲಿ SIT ಕಮಿಟಿ ಇನ್ನೂ ರಚನೆನೇ ಆಗಿಲ್ಲ. ಆದರೆ SIT ಇದು ಏನು ಹೇಳ್ತಾ ಇದೆ, ಸುಪ್ರೀಂ ಕೋರ್ಟ್ ಆದೇಶ ಇವತ್ತು ಏನು ರೈತರಿಗೂ ಅರಣ್ಯ ಇಲಾಖೆಗೂ ಗಲಾಟೆ ಆಗ್ತಾ ಇದೆ, ಘರ್ಷಣೆ ಆಗ್ತಾ ಇದೆ, ಅದನ್ನ ತಡಿಬೇಕಾದಂತ ಜವಾಬ್ದಾರಿ ಕರ್ನಾಟಕ ಸರ್ಕಾರಕ್ಕಿದೆ. ಇಮ್ಮಿಡಿಯೇಟ್ ಆಗಿ ನೀವು ಅಧಿಕಾರಿಗಳನ್ನ ಕಳಿಸಿ, ರೈತರಿದ್ದಾರ, ಅರಣ್ಯ ಇಲಾಖೆಯವರಿದ್ದಾರ, ಕಂದಾಯ ಇಲಾಖೆಯವರಿದ್ದಾರ, ಯಾವ ರೀತಿ ಇದ್ದಾರೆ ಅಂತ ಹೇಳಿ ಸಂಪೂರ್ಣವಾದಂತ ಮಾಹಿತಿಯನ್ನ ಸುಪ್ರೀಂ ಕೋರ್ಟ್ಗೆ ಕೊಡಬೇಕು. ಸುಪ್ರೀಂ ಕೋರ್ಟ್ನಿಂದ ಮತ್ತೆ ಅರಣ್ಯ ಇಲಾಖೆ, ಕಂದಾಯ ಇಲಾಖೆ, ನೀರಾವರಿ ಇಲಾಖೆಗೆ ಒಂದು ಆದೇಶ ಬರಬೇಕು. ಆದೇಶದ ನಂತರ ಯಾರ್ದಾದ್ರೆ ಅವರು ಆ ಜಮೀನಲ್ಲಿ ಇರಬೇಕು ಅಂತ ಹೇಳಿ SIT ಒಂದು ರಚನೆಯಲ್ಲಿರ್ತಕ್ಕಂಥ ಪ್ರಮುಖ ಅಂಶ ಸರ್. ಇವತ್ತು ಅರಣ್ಯ ಇಲಾಖೆಯವರು ಈ ರೈತರಿರ್ತಕ್ಕಂಥ ಹೊಲಗದ್ದೆಗಳಲ್ಲಿ ಬಂದು ಈ ಕೂಚಗಳನ್ನು ಹಾಕೋದ್ರ ಮುಖಾಂತರ ರೈತರ ಸಾಕ್ಷ್ಯಗಳನ್ನ ನಾಶ ಮಾಡಲಿಕ್ಕೆ ಇವತ್ತು ಬಂದಿದ್ದಾರೆ. ಇದನ್ನ ಇವತ್ತು ಕರ್ನಾಟಕ ಪ್ರಾಂತ ರೈತ ಸಂಘ ತೀವ್ರವಾಗಿ ಖಂಡನೆ ಮಾಡ್ತದೆ. ಈಗ ಹಾಕಿರ್ತಕ್ಕಂಥ ಅವರ ಕೂಚಗಳೇನಿದಾವೆ ಆ ಎಲ್ಲಾ ಕೂಚಗಳನ್ನ ಕೂಡ ನಾವು ಕಿತ್ತಾಕ್ತೀವಿ. ಈಗೇನು ಅವರು ಯಾರ ಹತ್ರ ಹೋಗಿ ದೂರ ಹೇಳ್ಕೊಳ್ತಾರೋ ಹೇಳ್ಕೋಬಹುದು, ರೈತರಂತೂ ನಮ್ಮ ಜಮೀನನ್ನ ಬಿಡುವುದಿಲ್ಲ ಸರ್.